ಇದು ಗೊತ್ತಿಲ್ಲ ಯಾರಿಗೂ. ಇದು ಗೊತ್ತಾದ್ರೆ ಜಗತ್ತಲ್ಲಿ ಯಾವ ಡೈವರ್ಸು ಆಗಲ್ಲ, ಯಾರು ಜಗಳ ಆಡಲ್ಲ. ವಿ ಕ್ಯಾನ್ ಸಿ ಎವರ್ ಹ್ಯಾಪಿ ಫ್ಯಾಮಿಲಿ ಅಂತ ಅನ್ಬೋದು. ನಿಮ್ಗೆ ನಿಮ್ ಬರ್ತಡೇ ಜ್ಞಾಪಕ, ನಿಮ್ಮ ಅಜ್ಜಿ ಬರ್ತಡೇ ಜ್ಞಾಪಕ, ನಿಮ್ಮ ಅಮ್ಮನ ಬರ್ತಡೇ, ಇವ್ರ ಅಮ್ಮನ ಬರ್ತಡೇ, ಇವರ ಅಕ್ಕ ತಂಗಿರ್ ಬರ್ತಡೇ ಎಲ್ಲ ಜ್ಞಾಪಕ ಇರುತ್ತೆ. ಎಮೋಷನಲ್ ಮೆಮೊರಿ, ಎಮೋಷನ್ ಅದು. ಆಮೇಲೆ ಮ್ಯಾರೇಜ್ ದಿನ ನೀವ್ ಯಾವ ಸ್ಯಾರಿ ಉಟ್ಟಿದ್ರಿ, ಅವ್ರು ಯಾವ ಶರ್ಟ್ ಹಾಕಿದ್ರು, ಎಲ್ಲ ಅವ್ರಿಗೆ ಅವ್ರ ಬರ್ತಡೇನೆ ಜ್ಞಾಪಕ ಇರಲ್ಲ. ಸೊ ಜಗಳ ಶುರುವಾಗುವ ಫಸ್ಟ್ ಸ್ಟೆಪ್ ನೀನು ನನ್ ಬರ್ತಡೇ ಜ್ಞಾಪಕ ಇಟ್ಕೊಂಡಿಲ್ಲ ಅನ್ನೋದು. ಆ ಇಟ್ಕೊಳಕ್ ಆಗಲ್ಲ. ಅದು ಫಿಮೇಲ್ ಮೇಲ್ ಬ್ರೈನ್ ಬಗ್ಗೆ ಇಬ್ರಿಗೂ ಹೇಳ್ಕೊಡ್ಬೇಕು. ಮೇಲ್ ಬ್ರೈನ್ ಈ ತರ ವರ್ಕ್ ಆಗುತ್ತೆ, ಫಿಮೇಲ್ ಬ್ರೈನ್ ಈ ತರ ವರ್ಕ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಒಬ್ರಿಗೊಬ್ರು. ಸೊ ಈ ನಾವು ಪ್ರಯೋಗಾಲಯದಲ್ಲಿ ನಾವು ಏನು ಪ್ರಯೋಗಗಳು ಮಾಡ್ತೀವಿ ಅದು ಶುರು ಆಗಿದ್ದು ಅಡುಗೆ ಮನೆಯಲ್ಲೇನೆ. ಅಜ್ಜಿ ಹೇಳುತ್ತೆ ನೋಡು, ಇದು ಕುದಿ ಬಂದಿರುತ್ತೆ, ಒಂದು ಕುದಿ ಬಂದಾಗ ಇದನ್ನ ಹಾಕು, ಕೊನೆಗೆ ಇದನ್ನ ಹಾಕ್ಬಿಟ್ಟು ಮುಚ್ಚು. ಏಕೆಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ಇಟ್ಸ್ ಅ ಕೆಮಿಸ್ಟ್ರಿ. ಮೈಟೋಕಾಂಡ್ರಿಯಾ ಅನ್ನೋದು ದೇಹದಲ್ಲಿ ಒಂದು ಸೆಲ್ ಇದೆ, ಅದು ಪವರ್ ಹೌಸ್ ಆಫ್ ದ ಸೆಲ್. ಅದು ಅದರಿಂದನೇ ಎನರ್ಜಿ. ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋದು, ಅದಕ್ಕೇನೆ ಆದಿಶಕ್ತಿ ಅಂತ ಹೇಳಿರೋದು. ಆದಿ ಅಂದ್ರೆ ಪ್ರಿಮಿಟಿವ್, ಫಸ್ಟ್ ಬಿಗಿನಿಂಗ್. ಶಕ್ತಿ ಅನ್ನೋದು ಮೈಟೋಕಾಂಡ್ರಿಯಾ. ಪ್ರತಿ ಒಂದು ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳಲ್ಲಿ ಇರುವ ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋಂಥದ್ದು, ತಂದೆಯಿಂದ ಬಂದಿಲ್ಲ. ಆಲ್ ದ ಲೇಡೀಸ್ ತಿಳ್ಕೊಳ್ಳಿ, ನಿಮ್ ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ, ಅವ್ರ ಡಿಸೈನ್ ಆಗಿರೋದೇ ಹಾಗೆ. ಮೋನೋಫೋಕಲ್. ಹಿಂದಿನವರಲ್ಲ ಎಷ್ಟು ವಿಷನರೀಸ್ ಅಲ್ವಾ, ಅವ್ರಿಗೆ ಗೊತ್ತಿತ್ತು ಏನ್ ಮಾಡಿದ್ರೆ ಏನ್ ಆಗತ್ತೆ ಅಂತ. ಅವ್ರಿಗೆ ಸೈನ್ಸ್ ಗೊತ್ತಿತ್ತೋ, ಲಾಜಿಕ್ ಗೊತ್ತಿತ್ತೋ, ಇನ್ನೊಂದು ಗೊತ್ತಿತ್ತೋ, ಬಟ್ ಅವ್ರು ಹೇಳಿದ್ದೆಲ್ಲ ಅರ್ಥ ಇರೋಂಥದ್ದೇ ಅರ್ಥ ಇರೋಂಥದ್ದು. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಏನ್ ಮಾಡಿದೀನಿ ನೋಡಿ, ನಾನು ಎಲ್ಲಾ ವಿಡಿಯೋಗಳಲ್ಲೂ ನಮ್ಮ ಹಿಂದಿನವರು ಯಾವ ಒಂದು ಆಚರಣೆ ಮಾಡ್ಕೊಂಡ್ ಬಂದಿದ್ರು ಅದನ್ನ ಡಿಕೋಡ್ ಮಾಡಿದೀನಿ. ಬಹಳಷ್ಟು ವಿಚಾರಗಳನ್ನ ಡಿಕೋಡ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾನು ಹಾಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ಅದನ್ನ ಏನಕ್ಕೆ ಅವ್ರಂಗ್ ಮಾಡಿದ್ರು, ಇದೆಲ್ಲ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ನೋಡಿದ್ರೆ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆಮೇಲೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ವರ್ಷಗಳಲ್ಲಿ ಎಕ್ಸ್ಪೆರಿಮೆಂಟೇಶನ್ ಆಗಿದೆ. ಇದು ಮಾಡಿ ಮಾಡಿ ಅವರ ಒಂದು ಅನುಭವದಲ್ಲಿ ಈ ತರ ಆದ್ರೆ ಈ ತರ ತೊಂದರೆಗಳಾಗುತ್ತೆ ಅನ್ನೋದು ಗೊತ್ತಾಗಿದೆ. ಅವಾಗ ಒಂದು ಲಾ, ಇದು ನೋಡಿ ಸ್ವಗೋತ್ರದಲ್ಲಿ ಆಗಬಾರದು ಅಂತ ಒಂದು ರೆಸಲ್ಯೂಷನ್ ತರ ಮಾಡ್ಬಿಟ್ಟಿದ್ದಾರೆ. ಈಗೇನಾಗಿದೆ, ನಾವು ಈಗ ತಂತ್ರಜ್ಞಾನದಲ್ಲಿ ಇದ್ದಾಗ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳ್ತೀವಿ, ತಪ್ಪ ಅಂತ ಕೇಳ್ತೀರಾ. ಆಮೇಲೆ ಒಂದು ಗಾದೆ, ಅಜ್ಜ ಹಾಕಿದ ಆಲದ ಮರ ಅಂತ ನಾನು ನೇತಾಕಬೇಕಾ ಅನ್ನೋದು. ಆದ್ರೆ ನಾನು ಹೇಳೋದು, ನಾವು ನೇತಾಕ್ಲದ್ ಬೇಡ, ಬಟ್ ಅವ್ರು ಏನ್ ಹೇಳಕ್ಕೆ ಹೋಗಿದ್ದಾರೆ ಅದ್ರಿಂದಿರುವ ಸೈನ್ಸ್ ಏನು, ಕರೆಕ್ಟ್ ಅಲ್ವಾ, ಅದನ್ನ ನೋಡೋಣ. ಒಪ್ಪಿಗೆ ಆದ್ರೆ ತಗೊಳ್ಳೋಣ, ಬೇಡ ಅಂದ್ರೆ ಬಿಡಿ. ಬಟ್ ಅಟ್ಲೀಸ್ಟ್ ಅದನ್ನ ನೋಡ್ಬೇಕು ಅನ್ನೋ ವ್ಯವಧಾನ. ಏನಂದ್ರೆ ಅವ್ರು ಏನೋ ಒಂದು ಹೇಳಿದ್ದಾರೆ ಅಷ್ಟು ವರ್ಷದ ಅವರ ಒಂದು ಅನುಭವದಲ್ಲಿ, ಅಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಎಕ್ಸಾಕ್ಟ್ಲಿ, ಇರುತ್ತೆ. ಅದೇನು ಅಂತ ಸ್ವಲ್ಪ ನೋಡ್ಬೋದಲ್ವಾ, ಒಂಚೂರು ಪೇಷನ್ಸ್ ಇಂದ ತಡಿ. ಅವ್ರು ಏನೋ ಹೇಳಿದಾರಲ್ವಾ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾವು ಒಂದು ಹಾಲು ಕುಡಿಬೇಕು ಅಂತಂದ್ರೆ, ನೀವು ಗಂಟ್ಲು ನೋವು ಬಂತು, ನನ್ಗೇನೋ ತೊಂದರೆ ಆಯ್ತು ಅಂದ್ರೆ, ಒಂದು ಹಾಲಿಗೆ ಅರಿಶಿನ ಹಾಕೊಂಡು ಕುಡಿ. ಹಾಲಿಗೆ ಅರಿಶಿನದ ಜೊತೆ ಸ್ವಲ್ಪ ಕರಿಮೆಣಸು ಹಾಕೊಂಡು ಕುಡೀರಿ ಅಂತ ನಿಜವಾದ ಕರೆಕ್ಟ್ ಆಗಿ ಅವರು ಅಜ್ಜಿ ಹೇಳಿರೋದು. ಅದು ನಾವೇನ್ ಮಾಡ್ತೀವಿ, ನೀರ್ಗೆ ಹಾಕೊಂಡು ಕುಡಿತೀವಿ ಅಲ್ವಾ. ಆಮೇಲೆ ಅರಿಶಿನ ಹಾಕೊಂಡು ಕುಡಿದ್ಬಿಟ್ರೆ ಎಲ್ಲ ಸರಿ ಆಗ್ಬಿಡುತ್ತೆ ಅಂತೇಳಿ. ಅಥವಾ ಹಾಲಿಗೆ ಅರಿಶಿನ ಹಾಕ್ತಿವಿ, ಕರಿಮೆಣಸು ಹಾಕಲ್ಲ. ಅಥವಾ ಹಾಲಿಗೆ ಕರಿಮೆಣಸು ಹಾಕ್ತಿವಿ, ಅರಿಶಿನ ಹಾಕಲ್ಲ. ಇದೆಲ್ಲ ಏನಂದ್ರೆ ಇದೆಲ್ಲದೂ ಅವರ ಅನುಭವದಲ್ಲಿ ವಿಜ್ಞಾನಿಗಳೇ ಅವರು ಅದೆಲ್ಲ ನೋಡಿ ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ನೀವು ಅರಿಶಿನನ್ನ ಹಾಲ್ಗಾಕಿ ಸ್ವಲ್ಪ ತುಪ್ಪನೂ ಹಾಕ್ಬೇಕು, ಅದಕ್ಕೆ ಅದು ಕರೆಕ್ಟ್ ಪ್ರೊಸೀಜರ್ ಇಲ್ಲಿ ಹಾಕ್ಬೇಕು. ಯಾಕೆಂದ್ರೆ ಕರ್ಕ್ಯುಮಿನ್ ಫ್ಯಾಟ್ ಇಲ್ಲದೆ ಅದು ಅಬ್ಸಾರ್ಪ್ಷನ್, ಬಯೋ ಅವೈಲಬಿಲಿಟಿ ಅಂತೀವಿ, ಅದಾಗಲ್ಲ. ಅದ್ ಏನಾದ್ರೂ ಕರಿಮೆಣಸಿನ ಜೊತೆ ಹಾಕಿದಾಗ 2000% ಬಯೋ ಅವೈಲಬಿಲಿಟಿ ಆಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಇಲ್ಲ ಅಂದ್ರೆ ಕುಡ್ದಿದೆಲ್ಲ ಹೋಗುತ್ತೆ ಹೊರಗಡೆ ಹೋಗುತ್ತೆ. ಅಂದ್ರೆ ದಿಸ್ ಇಸ್ ದ ಸೈನ್ಸ್. ಈಗ ನಾವೇನ್ ಮಾಡ್ತೀವಿ, ನಮ್ಗೆ ಇಷ್ಟದಂಗೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ವರ್ಕ್ ಆಗಲ್ಲ ಅದು. ಆಮೇಲೆ ಹೇಳ್ತೀವಿ, ಅಯ್ಯೋ ಅಜ್ಜಿ ಹೇಳುತ್ತೆ ಏನೂ ಆಗ್ತಾ ಇಲ್ಲ, ಅದ್ ಬರೀ ಸುಳ್ಳು ಹೇಳುತ್ತೆ, ಅಜ್ಜ ಹಂಗೆ ಹೇಳಿದ್ರು. ನಾವು ಮಾಡ್ತಿರೋದು ತಪ್ಪು, ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಈವನ್ ಅಡಿಗೆ ಮಾಡೋದಿದೆಯಲ್ಲ, ಒಂದು ಪ್ರೊಸೀಜರ್ ಇದೆಯಲ್ಲ, ಅದನ್ನ ಸ್ಕಿಪ್ ಮಾಡ್ಬಿಡ್ತೀವಲ್ಲ, ನಮ್ ಇಷ್ಟದಂಗ್ ಮಾಡ್ಬಿಡ್ತೀವಿ. ನಾನು ಇವತ್ತು ಯಾವ್ದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಉಪ್ಪು ಹಾಕೋದು ಅಡಿಗೆಗೆ. ಹೌದು, ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರೆ ಏನಾಗತ್ತೆ, ಹೇಗೆ ಇದು ನಮ್ಗೆ ಬೆನಿಫಿಟ್ ಕೊಡುತ್ತೆ. ಅರ್ಲಿಯಾಗಿ ಹಾಕದ್ ಯಾವಾಗ, ಲೇಟ್ ಆಗಿ ಯಾವ್ದಕ್ ಹಾಕ್ಬೇಕು, ದಟ್ ಈಸ್ ಅ ಸೈನ್ಸ್. ಅಂದ್ರೆ ನೀವ್ ಹೇಳಿದ್ರಲ್ಲ, ಅಡಿಗೆ ಇಟ್ ಸೆಲ್ಫ್ ಇಸ್ ಅ ಬಿಗ್ ಸೈನ್ಸ್. ಅದು ನಮ್ಗೆ ಈಗ ಈ ನಾವು ಪ್ರಯೋಗಾಲಯದಲ್ಲಿ ನಾವು ಏನು ಪ್ರಯೋಗಗಳು ಮಾಡ್ತೀವಿ ಅದು ಶುರು ಆಗಿದ್ದು ಅಡಿಗೆ ಮನೆಯಲ್ಲೇನೆ. ಅಜ್ಜಿ ಹೇಳುತ್ತೆ ನೋಡು, ಇದು ಕುದಿ ಬಂದಿರುತ್ತೆ, ಒಂದು ಕುದಿ ಬಂದಾಗ ಇದನ್ನ ಹಾಕು, ಕೊನೆಗೆ
ಹಾಕ್ಬಿಟ್ಟು ಮುಚ್ಚು. ಏಕೆಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ಇಟ್ಸ್ ಅ ಕೆಮಿಸ್ಟ್ರಿ ಅಲ್ವಾ, ಕೆಮಿಸ್ಟ್ರಿ ಅದು. ಆಮೇಲೆ ಅದು ಒಳಗಡೆ ಹೋದಾಗ ಕೆಮಿಕಲ್ ರಿಯಾಕ್ಷನ್. ಆ ಕೆಮಿಸ್ಟ್ರಿನ ನೀವು ಸರಿಯಾಗಿ ಮಾಡೋದಿಲ್ಲ ಅಂದ್ರೆ ಅದರ ಪ್ರಯೋಜನ ನಿಮಗ್ ಬರಲ್ಲ. ಮತ್ತೆ ಅಡ್ವರ್ಸ್ ಎಫೆಕ್ಟ್ಗಳು ಆಗ್ಬಿಡುತ್ತೆ ಕೆಲವು ಸಲ. ಯಾವ್ದಾವ್ದೋ ಕಾಂಬಿನೇಷನ್ ಅಲ್ಲಿ ನಾವು ಕೆಲವೊಂದು ಪದಾರ್ಥಗಳನ್ನ ಸೇರಿಸಿದಾಗ ಅದರಿಂದ ನಮಗೆ ತೊಂದರೆಗಳೇ ಆಗಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕ್ಯಾರಿಯರ್ ಸ್ಕ್ರೀನಿಂಗ್ ಆಗ್ಬೋದು, ಪ್ರಿನೇಟಲ್ ಡಯಾಗ್ನೋಸಿಸ್ ಆಗ್ಬೋದು, ಇದನ್ನೆಲ್ಲ ಮಾಡ್ತಾ ಬಂದ್ರೆ ತೀರಾ ವರ್ಸ್ಟ್ ಕಂಡೀಷನ್. ಈಗ ನನಗೆ ಇನ್ನೆವಿಟಬಲ್ ಆಗ್ಲೇಬೇಕು, ಸೋದರ ಮಾವನ್ನ ಆಗ್ಬೇಕು, ಅಥವಾ ಮುಸ್ಲಿಮ್ಸ್ ಅಲ್ಲೂ ಇದೆ, ಅವರು ಕಸಿನ್ ಮ್ಯಾರೇಜ್ ಇದೆ, ಇದೆಲ್ಲ ಈ ತರ ಆದಾಗ ಫಸ್ಟ್ ಲೆವೆಲ್ ಕನ್ಸಾಗಿನಿಟಿ ಅಂದ್ರೆ ಕೆಲವೊಂದು ಟ್ರೈಬ್ಗಳಲ್ಲಿ ಸ್ವಂತ ಅವರ ಓನ್ ಸಿಸ್ಟರ್ ಬ್ರದರ್ನೇ ಮದುವೆ ಆಗ್ತಾರೆ. ಫಸ್ಟ್ ಲೆವೆಲ್ ಕನ್ಸಾಗಿನಿಟಿ ಅದು ಮೋಸ್ಟ್ ಡೇಂಜರಸ್. ನಾವು ಸಿಬ್ಲಿಂಗ್ ಅಂತ ಏನ್ ಹೇಳ್ತೀವಿ, ಅವರೇ ಮದುವೆ ಆಗುವ ಅದೊಂದು ಪದ್ಧತಿ ಇದೆ. ಅದು ತುಂಬಾ ಪ್ರಿಮಿಟಿವ್ ಅಂತೀವಲ್ಲ, ಅನಾಗರಿಕತೆ ಅಂತ ಅಂತೀವಲ್ಲ, ಅಲ್ಲಿ ಇನ್ನೂ ಕೆಲವು ಪ್ರಪಂಚದಲ್ಲಿ ನಾವು ನೋಡಿದ್ರೆ ಕೆಲವೊಂದು ಗುಂಪುಗಳಲ್ಲಿ, ಕೆಲವೊಂದು ಆದಿವಾಸಿಗಳಲ್ಲಿ, ಮುಖ್ಯವಾಗಿ ಈ ಒಂದು ನಾಗರಿಕ ಸಮಾಜದಲ್ಲಿ ಇಲ್ಲ ಇದು, ಆದಿವಾಸಿಗಳಲ್ಲಿ ಇದನ್ನ ನೋಡಿದರೆ ಫಸ್ಟ್ ಡಿಗ್ರಿ ಕನ್ಸಾಗಿನಿಟಿ ಅಂತ ಕರೀತಾರೆ. ಅದನ್ನ ಫಸ್ಟ್ ಡಿಗ್ರಿ ತುಂಬಾ ಹತ್ರದ್ದು. ಸೆಕೆಂಡ್ ಡಿಗ್ರಿ ಕನ್ಸಾಗಿನಿಟಿ ಅಂದ್ರೆ ಸೋದರ ಮಾವ, ಅಂಕಲ್ ನೀಸ್ ಮ್ಯಾರೇಜ್, ಫಸ್ಟ್ ಕಸಿನ್ ಮ್ಯಾರೇಜ್, ಇದೆಲ್ಲ ಇದೆಯಲ್ಲ ಸೆಕೆಂಡ್ ಡಿಗ್ರಿ ಕನ್ಸಾಗಿನಿಟಿ. ಥರ್ಡ್ ಡಿಗ್ರಿ ಕನ್ಸಾಗಿನಿಟಿ ಅಂದ್ರೆ ರಿಲೇಷನ್ ಅವರು, ಸ್ವಂತ ಅಲ್ಲ, ಸೇಮ್ ಅದೆಲ್ಲ ಒಂದು ಬ್ರಾಂಚ್ ಆಗಿರುತ್ತಲ್ಲ ಫ್ಯಾಮಿಲಿಗಳು. ಈಗ ನೋಡಿ, ಒಂದು ಫ್ಯಾಮಿಲಿಯಿಂದ ಬಂದಿದ್ದು ಎಲ್ಲೋ ಅಮೆರಿಕದಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಇನ್ನೆಲ್ಲೋ ಒಂದಿರುತ್ತೆ, ಇಂಡಿಯಾದಲ್ಲಿ ಒಂದಿರುತ್ತೆ. ಸೊ ಅಮೆರಿಕದಲ್ಲಿ ಇದ್ದಾರೆ, ಮದುವೆ ಮಾಡೋಣ, ಸೇಮ್ ಗೋತ್ರ ಆಗಲ್ಲ ಅದು. ಏಕೆಂದ್ರೆ ಅದು ಥರ್ಡ್ ಡಿಗ್ರಿ ಕನ್ಸಾಗಿನಿಟಿ, ಒಂದ್ ಸ್ವಲ್ಪ ದೂರ, ಬಟ್ ಸ್ಟಿಲ್ ದೇ ಆರ್ ಆಲ್ ರಿಲೇಟೆಡ್. ಹಾಗಾಗಿ ಈ ಕಾಯಿಲೆಗಳು ಮುಖ್ಯವಾಗಿ ನಾನು ಹೇಳಿದ ಹಾಗೆ ಒಂದು ಸೋದರ ಸಂಬಂಧದಲ್ಲಿ ಆದಾಗ ಆಗುವಂತಹ ಕಾಯಿಲೆಗಳು ಇವೆಲ್ಲ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ. ಇದು ಹೆಚ್ಚು. ಕೆಲವು ಸಲ ಮ್ಯೂಟೇಷನ್ಗಳು ಸಹ ಆಗುವ ಸಾಧ್ಯತೆ ಇದೆ. ಮ್ಯೂಟೇಷನ್ ಅಂತಂದ್ರೆ ಈಗ ನಮ್ಮ DNA ಇರುತ್ತಲ್ಲ, ಹೊರಗಿನ ಯಾವುದೋ ಒಂದು ಅಂಶ ನಮ್ಮ DNA ಹೋಗಿ ಅದನ್ನ ಹಿಟ್ ಮಾಡಿ ಅದನ್ನ ಆ ಜೀನ್ ನಾಶ ಮಾಡ್ಬಿಡೋದು, ಬದಲಾವಣೆ ಮಾಡಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂದ ಆಗೋಗಿರುತ್ತೆ. ಅದು ಕಂಟಿನ್ಯೂ ಆಗ್ಬಿಡುತ್ತೆ ನೆಕ್ಸ್ಟ್ ಜನರೇಷನ್ ಒಂದ್ಸಲ ಕ್ಯಾರಿ ಆನ್ ಆಗ್ತಾ ಹೋಗುತ್ತೆ. ಇದು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ. ಇನ್ನು ನಾವು ಒಂದೇ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದೀವಿ. 4-5 ಇದೆ ಇದರಲ್ಲಿ ಮುಖ್ಯವಾಗಿ. ಎರಡನೇದು ತುಂಬಾ ಕಾಮನ್, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ, ವರ್ಣತಂತುಗಳ ವ್ಯತ್ಯಾಸ. ಈಗ ನಾನು ಅವಾಗ್ಲೇ ಹೇಳಿದೆ, ನಮ್ಮಲ್ಲಿ ಮನುಷ್ಯನಲ್ಲಿ 46 ವರ್ಣತಂತು ಇದೆ, 46 ಕ್ರೋಮೋಸೋಮ್ಸ್ ಅಂತ. ಅದರಲ್ಲಿ ಗಂಡಸರಲ್ಲಿ 2 ಸೆಕ್ಸ್ ಕ್ರೋಮೋಸೋಮ್ ಇದೆ, XY ಅಂತಿದೆ. ಹೆಂಗಸರಲ್ಲಿ XX ಅಂತ ಇದೆ. ಈ 46ರಲ್ಲಿ 44 ಇಡೀ ದೇಹದ ಎಲ್ಲ ಕೆಲಸನೂ ಮಾಡುತ್ತೆ, 44 ವರ್ಣತಂತುಗಳಲ್ಲಿರುವ DNA. ಇನ್ನ 2 ಇದೆಯಲ್ಲ ಸೆಕ್ಸ್ ಕ್ರೋಮೋಸೋಮ್, ಅದ್ರದ್ದು ಪ್ಯೂರ್ ಕೆಲಸ ಏನು ಅಂತಂದ್ರೆ ನಮ್ಮ ಸಂತಾನ ಅಥವಾ ಊಜೆನಿಸಿಸ್ ಅಂದ್ರೆ ಅಂಡಾಣುಗಳ ಉತ್ಪಾದನೆ ಮಾಡೋದು, ವೀರ್ಯಾಣುಗಳನ್ನ ಉತ್ಪಾದನೆ ಮಾಡೋದು, ಅಂದ್ರೆ ನಮ್ಮ ರಿಪ್ರೊಡಕ್ಷನ್ಗೆ ಸಂಬಂಧಿಸಿದಂತಹದ್ದು. ಮತ್ತೆ ನಮ್ಮ ಒಂದು ಏನು ಯೂಟ್ರಸ್ಗೆ ಈಗ ಮೆನಿಸ್ಟ್ರೇಷನ್ ಶುರು ಆಗೋದು, ಹಾರ್ಮೋನು, ರಿಪ್ರೊಡಕ್ಟಿವ್ ಹಾರ್ಮೋನ್ಗಳು ಏನೇನಿರುತ್ತೆ ಅದು ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗುವಂತಹದ್ದು. ಈ ತರ ರಿಪ್ರೊಡಕ್ಷನ್ಗೆ ಸಂಬಂಧಿಸಿದಂತಹದನ್ನ 2 ವರ್ಣತಂತುಗಳು ಕ್ಯಾರಿ ಮಾಡುತ್ತೆ. ಗಂಡಸರಲ್ಲಿ XY, ಹೆಂಗಸರಲ್ಲಿ XX. ಈ ಎಕ್ಸ್ ಕ್ರೋಮೋಸೋಮ್ ಎಷ್ಟು, ಅದಕ್ಕೆ ನಾನು ಹೇಳ್ತೀನಿ, ಹೆಂಗಸರನ್ನ ಹೆಣ್ಣು ಮಕ್ಕಳನ್ನ ಆದಿಶಕ್ತಿ ಅಂತಾರಲ್ವಾ, ಆದಿಶಕ್ತಿ ಅಂತ ಏನು ಕೇಳ್ತಾರೆ ಅಂತ ಇದುವರೆಗೂ ಕರೆಕ್ಟ್ ಆಗಿ ಯಾರು ಹೇಳಿಲ್ಲ. ಏನಕ್ಕೆ ಹೇಳ್ತಾರೆ ಆದಿಶಕ್ತಿ ಅಂತ ಅಂದ್ರೆ? ಹೆಣ್ಣು ಮಕ್ಕಳಲ್ಲಿ ಈ ಎಕ್ಸ್ ಕ್ರೋಮೋಸೋಮ್ ಇದೆಯಲ್ಲ, ಅದರ ಸೈಜು ತುಂಬಾ ದೊಡ್ಡದು. ಸೈಜು ನೀವು ನೋಡೋದಾದ್ರೆ ತುಂಬಾ ದೊಡ್ಡದು. ವೈ ವರ್ಣತಂತು ಇದೆಯಲ್ಲ, ವೈ ಕ್ರೋಮೋಸೋಮ್ ತುಂಬಾ ಪುಟಾಣಿದದು, ತುಂಬಾ ಸಣ್ಣದು. ಅದ್ರ ಕೆಲಸ ಏನು ಅಂತಂದ್ರೆ ಬರೀ ಸ್ಪರ್ಮಟೋಜೆನೆಸಿಸ್ ಅಂದ್ರೆ ವೀರ್ಯಾಣು ಉತ್ಪಾದನೆ ಮಾಡೋದು ಅಷ್ಟೇ ಅದ್ರ ಕೆಲಸ. ಎಕ್ಸ್ ವರ್ಣತಂತದ್ದು ಅಂಡಾಣು ಉತ್ಪಾದನೆ ಜೊತೆಗೆ ದೇಹದ ತುಂಬಾ ಬೇರೆ ಬೇರೆ ಕೆಲಸಗಳನ್ನ ಅದು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಡಿಫಾಲ್ಟ್ ಆಗಿ ಹೆಣ್ಮಕ್ಳು ಒಂಥರ ಈ ಮಲ್ಟಿ ಡೈಮೆನ್ಷನಲ್ ಅಥವಾ ಮಲ್ಟಿ ಟಾಸ್ಕಿಂಗ್, ಅದು ಬ್ರೈನ್ ನೆಟ್ವರ್ಕಿಂಗ್. ಅದು ಇನ್ನೊಂದ್ಸಲ ಮಾತಾಡೋಣ. ಫಿಮೇಲ್ ಮೇಲ್ ಬ್ರೈನ್ ಇದೆಯಲ್ಲ, ನೀವು ಅದಕ್ಕೆ ನಾನು ಇದನ್ನ ಫಸ್ಟ್ ಮದುವೆ ಆಗೋರಿಗೆ ಫಿಮೇಲ್ ಮೇಲ್ ಬ್ರೈನ್ ಬಗ್ಗೆ ಇಬ್ರಿಗೂ ಹೇಳ್ಕೊಡ್ಬೇಕು. ಮೇಲ್ ಬ್ರೈನ್ ಈ ತರ ವರ್ಕ್ ಆಗುತ್ತೆ, ಫಿಮೇಲ್ ಬ್ರೈನ್ ಈ ತರ ವರ್ಕ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ ಒಬ್ರಿಗೊಬ್ರು. ಸೊ ಅದು ತುಂಬಾ ಚೆನ್ನಾಗಿದೆ. ಅದ್ ಗೊತ್ತಾದ್ರೆ ನೋಡಿ, ನಾನು ಅದನ್ನೇ ಹೇಳೋದು, ಇದು ಗೊತ್ತಿಲ್ಲ ಯಾರಿಗೂ. ಇದು ಗೊತ್ತಾದ್ರೆ ಜಗತ್ತಲ್ಲಿ ಯಾವ ಡೈವರ್ಸು ಆಗಲ್ಲ, ಯಾರು ಜಗಳ ಆಡಲ್ಲ. ವಿ ಕ್ಯಾನ್ ಸಿ ಎವರ್ ಹ್ಯಾಪಿ ಫ್ಯಾಮಿಲಿ ಅಂತ ಅನ್ಬೋದು. ಯಾಕೆಂದ್ರೆ ಸೈಕಾಲಜಿ ಗೊತ್ತಾಗಬೇಕು, ಅದು ಹೆಂಗ್ ವರ್ಕ್ ಆಗುತ್ತೆ ಬ್ರೈನ್, ಈಗ ಹೆಂಗಸಿನ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಲ್ಲ ಗಂಡಸ್ಗಳಿಗೂ ತಿಳಿಸ್ಕೊಟ್ಬಿಟ್ರೆ ಅವ್ರು ಅದೇ ತರ ಬಿಹೇವ್ ಮಾಡ್ತಾರೆ. ಓ ಇದು ಈ ತರ ವರ್ಕ್ ಆಗುತ್ತಲ್ವಾ, ನಾನು ಹಿಂಗಿರ್ಬೇಕು. ಫ್ಯಾಮಿಲಿ ಕೋರ್ಸ್ಗಳು ಜಾಸ್ತಿ ಆಗ್ತಿದೆ, ಇದು ಬೇಕೇ ಬೇಕಿದು.
ಇದನ್ನ ಅರ್ಥ ಮಾಡಿ. ಏಕೆಂದ್ರೆ ಫೀಮೇಲ್ಗೆ ಎಮೋಷನಲ್ ಮೆಮೊರಿ ಇರುತ್ತೆ. ನಿಮ್ಗೆ ನಿಮ್ ಬರ್ತಡೇ ಜ್ಞಾಪಕ, ನಿಮ್ಮ ಅಜ್ಜಿ ಬರ್ತಡೇ ಜ್ಞಾಪಕ, ನಿಮ್ಮ ಅಮ್ಮನ ಬರ್ತಡೇ, ಇವ್ರ ಅಮ್ಮನ ಬರ್ತಡೇ, ಇವರ ಅಕ್ಕ ತಂಗಿರ್ ಬರ್ತಡೇ ಎಲ್ಲಾ ಜ್ಞಾಪಕ ಇರುತ್ತೆ. ಎಮೋಷನಲ್ ಮೆಮೊರಿ, ಎಮೋಷನ್ ಅದು. ಆಮೇಲೆ ಮ್ಯಾರೇಜ್ ದಿನ ನೀವ್ ಯಾವ ಸ್ಯಾರಿ ಉಟ್ಟಿದ್ರಿ, ಅವ್ರು ಯಾವ ಶರ್ಟ್ ಹಾಕಿದ್ರು, ಎಲ್ಲ ಅವ್ರಿಗೆ ಅವ್ರ ಬರ್ತಡೇನೆ ಜ್ಞಾಪಕ ಇರಲ್ಲ. ಸೊ ಜಗಳ ಶುರುವಾಗುವ ಫಸ್ಟ್ ಸ್ಟೆಪ್ ನೀನು ನನ್ ಬರ್ತಡೇ ಜ್ಞಾಪಕ ಇಟ್ಕೊಂಡಿಲ್ಲ ಅನ್ನೋದು. ಇಟ್ಕೊಳಕ್ ಆಗಲ್ಲ ಅದು. ಅದನ್ನ ಫಸ್ಟ್ ನಾವು ಅದು ಡಿಫೆಕ್ಟ್, ಅದು ವೈ ಕ್ರೋಮೋಸೋಮ್ ಪ್ರಾಬ್ಲಮ್. ಅದು ಇನ್ನೊಂದ್ಸಲ ತುಂಬಾ ಇಂಟ್ರೆಸ್ಟಿಂಗ್. ಹೇಳ್ತೀನಿ, ನಾನು ಡಿವಿಯೇಟ್ ಮಾಡಿದೆ ಒಂದ್ ಸಣ್ಣ ವಿಷಯ ಹೇಳಿ. ಹಾಗಾಗಿ ಎಕ್ಸ್ ಕ್ರೋಮೋಸೋಮ್ ಇಸ್ ಬಿಗರ್ ಇನ್ ಸೈಜ್ ಒಂದು ವೆರಿ ಇಂಪಾರ್ಟೆಂಟ್ ಅದು. ಹಾಗಾಗಿ ತುಂಬಾ ಕಂಟ್ರೋಲಿಂಗ್ ಇದ್ ಮಾಡೋದು ಎಕ್ಸ್ ಕ್ರೋಮೋಸೋಮ್. ಸೊ ನಾವು ಫಿಮೇಲ್ಸ್, ನಾವು ಅಬಲೆಯರು, ಅದು ಇದು ಎಲ್ಲ ಸುಳ್ಳು, ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನಮ್ಗೆ ಅದಿರೋದೇ ದೊಡ್ಡದು ಸೈಜ್, ಆಲ್ವೇಸ್ ಇಟ್ಸ್ ಡಾಮಿನೇಟಿಂಗ್ ಅನ್ನೋ ತರನೇ ಇದೆ ಅದು. ಅದೊಂದು. ಇನ್ನೊಂದು, ನಮಗೀಗ ಶಕ್ತಿ ಅಂತ ಅಂತೀವಲ್ಲ, ಮೈಟೋಕಾಂಡ್ರಿಯಾ ಅನ್ನೋದು ದೇಹದಲ್ಲಿ ಒಂದು ಸೆಲ್ ಆರ್ಗನ್ ಇದೆ. ಅದು ಪವರ್ ಹೌಸ್ ಆಫ್ ದ ಸೆಲ್. ಅದು ಅದರಿಂದನೇ ಎನರ್ಜಿ. ಈಗ ನಾವು ಮಾತಾಡ್ತಿದೀವಿ ಅಂದ್ರೂ ಮೈಟೋಕಾಂಡ್ರಿಯಾದಿಂದ ಎನರ್ಜಿ ಬಿಡುಗಡೆ ಆಗ್ತಾ ಇದೆ. ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋದು. ಅದಕ್ಕೇನೆ ಆದಿಶಕ್ತಿ ಅಂತ ಹೇಳಿರೋದು. ಆದಿ ಅಂದ್ರೆ ಪ್ರಿಮಿಟಿವ್, ಫಸ್ಟ್ ಬಿಗಿನಿಂಗ್. ಶಕ್ತಿ ಅನ್ನೋದು ಮೈಟೋಕಾಂಡ್ರಿಯಾ. ಪ್ರತಿ ಒಂದು ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳಲ್ಲಿರುವ ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋಂಥದ್ದು, ತಂದೆಯಿಂದ ಬಂದಿಲ್ಲ. ತಂದೆಯಿಂದ ಏನು ಇಲ್ಲ, ಅವ್ರಿಗೆ DNA ಅಷ್ಟೇ. ಮೈಟೋಕಾಂಡ್ರಿಯಾ ತಂದೆಯಿಂದ ಬಂದಿಲ್ಲ. ಅದಕ್ಕೆ ಆದಿಶಕ್ತಿ ಅಂತ ಕರೆಯೋದು. ತಾಯಿನ ಏನಕ್ಕೆ ಆದಿಶಕ್ತಿ ಅಂದ್ರೆ, ಒಂದು ಶಕ್ತಿ ಅಂದ್ರೆ ಪವರು. ದೇಹದ ಎಲ್ಲಾ ಕ್ರಿಯೆಗೂ ಶಕ್ತಿ ಬೇಕೇ ಬೇಕು. ಈಗ ನಮ್ಮ ಹೃದಯದಲ್ಲಿ ಇದೆಯಲ್ಲ, ಹೃದಯದ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ತುಂಬಿದೆ. ಹಿಂಗೆ ಸಿಕ್ಕಾಪಟ್ಟೆ ಮೈಟೋಕಾಂಡ್ರಿಯಾ. ಯಾಕೆಂತಂದ್ರೆ ಅದು ಹುಟ್ಟಿದಾಗಿ ಡೆವಲಪ್ಮೆಂಟ್ ಸ್ಟೇಜ್ ಇಂದ ಸಾಯೋವರೆಗೂ ಹೃದಯ ಹಾರ್ಟ್ ಬೀಟ್ ಕಂಟಿನ್ಯೂಸ್ ಕೆಲಸ ಮಾಡ್ಬೇಕದು. ಅದು ಅಷ್ಟು ಕೆಲಸ ಮಾಡ್ಬೇಕು ಅಂದ್ರೆ ಶಕ್ತಿ, ಕಂಟಿನ್ಯೂಸ್ ಎನರ್ಜಿ ಬೇಕಲ್ವಾ ಅದಕ್ಕೆ. ಈಗ ಜಗತ್ತಿನ ಎಂತ ಅದ್ಭುತ ಮೋಟಾರ್ನ ನೀವು ಆನ್ ಮಾಡಿಟ್ರೆ ಒಂದ್ ವಾರಕ್ಕೆ ಕೆಟ್ಟೋಗ್ಬಿಡುತ್ತದೆ. ಇದು ಇಮ್ಯಾಜಿನ್ ಮಾಡಿ, ಎಷ್ಟು ವರ್ಷ, 60, 70, 80, 90, 100 ಒಂದ್ ಸಿಂಗಲ್ ಸೆಕೆಂಡ್ ಸ್ಟಾಪ್ ಆದ್ರೂ ಸ್ಟಾಪ್, ಅದೇ ಮುಗೀತು, ಎಂಡ್ ಆಫ್ ದ ಸ್ಟೋರಿ ಅಂತ ಅಂತೀವಲ್ವಾ. ಹಾಗೆ ಮಾಡೋದಕ್ಕೆ ಮೈಟೋಕಾಂಡ್ರಿಯಾ ಅದ್ರಲ್ಲಿ ತುಂಬಾ ತಿಕ್ಕಾಗಿರುತ್ತೆ. ಮಯೋಸೈಟ್ಸ್ ಅಂತ, ಕಾರ್ಡಿಯೋ ಮಯೋಸೈಟ್ಸ್ ಅಂದ್ರೆ ಅದು ನಮ್ಮ ಹೃದಯದ ಜೀವಕೋಶಗಳು. ಅದರಲ್ಲಿ ಮೈಟೋಕಾಂಡ್ರಿಯಾ ಸೆಕ್ಷನ್ ಮಾಡಿ ಅದನ್ನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾರೆ. EM ಸ್ಟಡೀಸ್ ಅಂತ ಮಾಡ್ತಾರೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್. ನೀವು ಅದ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಎಷ್ಟು ತುಂಬಿದೆ ಮೈಟೋಕಾಂಡ್ರಿಯಾ ಅಂದ್ರೆ. ಪ್ಯಾಕ್ ಗಳಿದೆ ಅದ್ರ ಮೈಟೋಕಾಂಡ್ರಿಯಾ ಅಂದ್ರೆ ಕಂಟಿನ್ಯೂಸ್ ಎನರ್ಜಿ ಕೊಡೋ ಅಂತದ್ದು. ಈ ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋ ಅಂತದ್ದು. ಸೊ ಅದಕ್ಕೋಸ್ಕರನೇ ತಾಯಿನ ಆದಿಶಕ್ತಿ ಅಂತ ಕರೆಯೋದು. ಒಂದು ಎಕ್ಸ್ ಕ್ರೋಮೋಸೋಮ್ ತುಂಬಾ ದೊಡ್ಡದು, ಇನ್ನೊಂದು ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರೋಂತು, ಇನ್ನೊಂದು ಶಿ ಇಸ್ ಎ ಮಲ್ಟಿ ಟಾಸ್ಕರ್. ಎವಲ್ಯೂಷನ್ ಅಲ್ಲಿ ನಾವು ನೋಡಿದಾಗ ಗಂಡಸಿನ ಕೆಲಸ ಬರೀ ಬೇಟೆ ಆಡೋದು, ಒಂದೇ ಕಡೆ ಫೋಕಸ್ ಮಾಡ್ತಾ ಇದ್ದ ಮೊನೋಫೋಕಲ್. ಅವನು ಸಿಂಹ ಬರುತ್ತಾ ಕಂಪ್ಲೀಟ್ ಫೋಕಸ್ ಅವನಿಗೆ. ಈಗಲೂ ಅಷ್ಟೇನೆ, ಅವ್ರು ಒಂದೇ ಕೆಲಸನೇ ಮಾಡೋದು ಅಟ್ ಎ ಟೈಮ್. ನೋ ಕಾಮೆಂಟ್ಸ್ ಅಪ್ಪ. ಹೌದು, ನ್ಯಾಚುರಲ್ ಇದು. ಅದರಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಷ್ಟು ಪರವಾಗಿಲ್ಲ, ಏಕೆಂದ್ರೆ ದಟ್ ಈಸ್ ದ ನೇಚರ್. ಇದು ಎವಲ್ಯೂಷನ್ ಅಲ್ಲಿ ಹಾಗೇನೆ. ಏಕೆಂದ್ರೆ 2-3 ಕಡೆ ಗಮನ ಕೊಟ್ಟಿದ್ದೀರಾ, ಹುಲಿ ಬಂದು ತಿನ್ಕೊಂಡಿರೋದನ್ನ. ಹಿ ಹ್ಯಾಸ್ ಟು ಫೋಕಸ್ ಆನ್ ಹಂಟಿಂಗ್ ಅಲ್ವಾ. ಅದೇ ಬೇಕು ಅಂತಾನೆ, ಅದು ನೇಚರ್ ಮಾಡಿರೋದು. ಒಬ್ರು ಒಂದ್ ಕಡೆ ಫೋಕಸ್ ಮಾಡಿ, ಒಬ್ರು 10 ಕಡೆ ಫೋಕಸ್ ಮಾಡೋ ಹಾಗೆ. ಅವನು ಬೇಟೆ ಆಡಕ್ ಹೋಗ್ತಾ ಇದ್ದ. ಸೊ ಅವನು ಹ್ಯಾಸ್ ಟು ಫೋಕಸ್. ಎಷ್ಟು ಫೋಕಸ್ ಇರ್ಬೇಕು ಅವನಿಗೆ ಅಂದ್ರೆ, ಆ ಹುಲಿ ಬರೋದು, ಜಿಂಕೆ ಬರೋದು, ಅದ್ರ ಕಾಲಿನ ಒಂದು ತರಗೆಲೆಗಳು ಅಳ್ಳಾಡೋದು, ಇದು ಅಷ್ಟು ಸೂಕ್ಷ್ಮವಾಗಿ ಅವನು ಫೋಕಸ್ ಮಾಡ್ತಿದ್ದಿಂದ ಈಸ್ ಅ ಮೊನೋಫೋಕಲ್. ಎವಲ್ಯೂಷನ್ ಅಲ್ಲಿ ಮೊನೋಫೋಕಲ್. ಅವ್ರು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾರೆ, ಡೀಪ್ ಆಗಿ ಹೋಗ್ತಾರೆ. ಅವ್ರಿಗೆ ಹೊರಗಡೆ ಏನು ಗಮನ ಇರೋದಿಲ್ಲ. ನೀವ್ ಏನೇ ಬಾಯಿ ಬಿಡ್ಕಂತ ಇದ್ರು ಅದಕ್ಕೆ ಕೆಲಸ ಮಾಡ್ಬೇಕಾದ್ರೆ ಏನು ಹೇಳ್ಬಾರ್ದು. ಅವ್ರು ಏನೋ ಒಂದ್ ಮಾಡ್ತಿದ್ದಾರೆ ಅಂದ್ರೆ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಈ ಸೂಕ್ಷ್ಮಗಳನ್ನ ಇವಾಗ ಗಂಡ ಬಗ್ಗೆ ಹೆಣ್ಣಾಗ್ಲಿ, ಹೆಣ್ಣಿನ ಮೈಂಡ್ ಸೆಟ್ ಬಗ್ಗೆ ಗಂಡಾಗ್ಲಿ ತಿಳ್ಕೊಂಡ್ರೆ ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ಸ್ ಕಮ್ಮಿ ಆಗ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಯಾವ ಡೈವರ್ಸ್ ಆಗಲ್ಲ. ಅದಕ್ಕೋಸ್ಕರ ಇಂಥ ವಿಚಾರಗಳನ್ನ ನಾವು ತಿಳಿಸ್ಬೇಕು. ಸಾಮಾನ್ಯ ಎಲ್ಲಾ ಕಂಪ್ಲೇಂಟು ಅದೇ, ನಾನು ಎಷ್ಟು ಮಾತಾಡ್ತಿರ್ತೀನಿ ಕಿವಿ ಕೇಳಲ್ಲ, ನೆನ್ಪಿರಲ್ಲ. ಕಾರಣ ಏನಂದ್ರೆ ಏನೋ ಮಾಡ್ಬೇಕಾದ್ರೆ ನೀವ್ ಹೇಳಿದ್ರೆ ನ್ಯಾಚುರಲ್ ಆಗಿ ಸಾಧ್ಯನೇ ಇಲ್ಲ. ಸುಮ್ನೆ ಕೂತಿದಾರ, ಅವಾಗ ಅದೆಲ್ಲ ಮಾಡದ್ಮೇಲೆ ಹೇಳಿ ಕೇಳಿಸ್ಕೊಂತಾರೆ, ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಬಾಯ್ ಬಡ್ಕಂತ ಇರ್ತೀವಿ. ಕಂಪ್ಲೇಂಟ್ ಬಾಕ್ಸ್ ಅಷ್ಟೇನೆ, ಹಂಗೆ ಹಿಂಗೆ. ಬಟ್ ಹಿಸ್ ಬ್ರೈನ್ ಹ್ಯಾಸ್ ಡಿಸೈನ್. ಅದ್ ಬ್ರೈನ್ ಡಿಸೈನ್ ಆಗಿದೆಯಲ್ಲ, ಏನ್ ಮಾಡ್ತೀರಾ ನೀವು? ಆಲ್ ದ ಲೇಡೀಸ್
ತಿಳ್ಕೊಳ್ಳಿ, ನಿಮ್ ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಡಿ, ಅವ್ರ ಡಿಸೈನ್ ಆಗಿರೋದೇ ಹಾಗೆ. ಮೋನೋಫೋಕಲ್, ಶಿ ಇಸ್ ಅ ಮಲ್ಟಿ ಟಾಸ್ಕರ್. ನನ್ ಕಂಪ್ಲೇಂಟ್ ನಾನು ಎಲ್ಲ ಮಾಡಾಕ್ತೀನಿ, ನನ್ಗೆ ಅಲ್ಲಿ ಕುಕ್ಕರ್ ಕೂಗದ್ ಕೇಳ್ತಾ ಇದೆ, ವಾಷಿಂಗ್ ಮಿಷಿನ್ ಗೊತ್ತು, ತರಕಾರಿ ಕಟ್ ಮಾಡ್ತಿದೀನಿ, ಮಕ್ಳು, ನಾನ್ ಎಲ್ಲಾ ಮಾಡ್ತಿದೀನಿ, ನಿಮ್ಗೆ ಯಾಕಾಗಲ್ಲ? ಇವ್ರು ಮಾತ್ರ ಒಂದೇ ಕೆಲಸ, ಇವ್ರು ಯಾಕೆ ಒಂದೇ ಕೆಲಸ ಮಾಡ್ತಾರೆ, ಯೂಸ್ಲೆಸ್, ನನ್ ಕಡೆ ಗಮನ ಇಲ್ಲ, ಅದು ಇದು ಮದ್ವೆ ಮೊದ್ಲು ಗಮನ ಇತ್ತು. ಅವಾಗ ಯಾಕಿತ್ತು ಅಂದ್ರೆ ಅವ್ರ ಗಮನ ಬರೀ ನಿಮ್ ಕಡೆ ಇತ್ತು ಅವಾಗ, ಮದ್ವೆ ಮೊದ್ಲು. ಇವಾಗ ಯಾವುದೇ ಆಗ್ಲಿ, ಬಟ್ ನೀವ್ ಹೇಳ್ತಾ ಇರೋದು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಜೀನ್ಸ್ ಅಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಬ್ರೈನ್. ಎಲ್ಲ ಜೀನ್ ಎಕ್ಸ್ಪ್ರೆಷನ್ ಅಷ್ಟೇನೆ, ಎವಲ್ಯೂಷನ್. ಈ ಸಿಂಪಲ್ ಲಾಜಿಕ್ ನ ನೀವು ತಿಳ್ಕೊಂಡ್ರೆ, ಒಂದು ಸುಖ ಸಂಸಾರ ಅಂತಂತೀವಲ್ಲ, ಎಲ್ಲ ಈಗ ಡಿಸ್ಪ್ಯೂಟ್ಸ್ ಗಳು ನಡೆಯತ್ತಲ್ಲ ಕೋರ್ಟಲ್ಲಿ, ಫಸ್ಟ್ ಲಾಯರ್ಗಳಿಗೆ ಇದನ್ನ ಹೇಳ್ಕೊಡ್ಬೇಕು ನಾವು. ಆ ಬ್ರೈನ್ ಹೀಗೆ, ಈ ಬ್ರೈನ್ ಹೀಗೆ. ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಇದು ಹಿಂಗೇನೆ ಅಮ್ಮ. ಜಗತ್ತಲ್ಲಿರುವ ಎಲ್ಲಾ ಗಂಡಸರು ಯಾವ ಹೆಂಡತಿ ಬರ್ತಾರೆ ಯಾವನು ಜ್ಞಾಪಕ ಇಟ್ಕೊಂಡಿದ್ರೆ ರಿಮೈಂಡರ್ ಇಟ್ಕೊಂಡಿರ್ತಾರೆ. ಅಥವಾ ಅವ್ರ ನಾದಿ ಫೋನ್ ಮಾಡಿ, ಬಾವಾ ಇವತ್ತು ಹಾಕೊಂಡ್ ಬರ್ತೇವೆ, ದಯವಿಟ್ಟು ವಿಶ್ ಮಾಡಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಹೇಳಿರ್ತಾರೆ. ಅದು ಹೊರತು ಜಗತ್ತಿನ ಯಾವ ಗಂಡಸನು ಅಂದ್ರೆ ಅದಕ್ ಮೊದಲು ಇಟ್ಕೊಂಡಿರ್ತಾರೆ, ಮದ್ವೆ ಮೊದಲು ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಅದ್ ಪಡಿಬೇಕು ಅಂದಾಗ ಮೊನೋಫೋಕಲ್, ಬರೀ ಅದೊಂದೇ ಅವಾಗ್ಲೂ ಮಾಡೋದು ಆ ತರ. ಅದು ಸೊ ಬ್ರೈನ್ ಶಿ ಇಸ್ ಅ ಮಲ್ಟಿ ಟಾಸ್ಕರ್, ಶಿ ಕ್ಯಾನ್ ಡೂ ಎನಿಥಿಂಗ್, ಶಿ ಕ್ಯಾನ್. ಅದಕ್ಕೆ ನೋಡಿ, ಹೆಂಗಸರು ಎಲ್ಲೇ ಹೋದ್ರು ಎಲ್ಲಾ ಫೀಲ್ಡ್ ಅಲ್ಲೂ ಎಕ್ಸಲೆಂಟ್ ಅವರು ಅಲ್ವಾ. ಏನಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ ಬಹಳ ಚೆನ್ನಾಗಿ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ದ ನೇಚರ್ ಆಫ್ ದ ಎಕ್ಸ್ ಕ್ರೋಮೋಸೋಮ್. ಅದಕ್ಕೆ ಆದಿಶಕ್ತಿ ಅನ್ನೋದು. ಆಮೇಲೆ ನಮ್ಮ ಗಟ್ ಮೈಕ್ರೋಬ್ಸ್ ಅಂತ ಇದೆ ಹೊಟ್ಟೆ ಒಳಗಡೆ. ಆ ಗಟ್ ಮೈಕ್ರೋಬ್ಸ್ ನಮಗ್ ಬರೋದು ತಾಯಿಯಿಂದ, ತಂದೆಯಿಂದ ಬರಲ್ಲ. ಸೋ ಮೆನಿ ಬಳುವಳಿಗಳು ತುಂಬಾ ಬರುತ್ತೆ. ಈಗ ಮಗು ಒಂದು ಲೇಬರ್ ಡೆಲಿವರಿ ಆದಾಗ ಈಚೆ ಬರುತ್ತಲ್ಲ, ಆ ವೆಜೈನಾದಲ್ಲಿ ಮೈಕ್ರೋಬ್ಸ್ ಇರುತ್ತಿದ್ದು, ಅವಾಗ್ಲೇ ಬಂದ್ಬಿಡುತ್ತೆ ಮಗುಗೆ. ಹಾಗಾಗಿ ಅದು ಅವ್ರಿಗೆ, ಆ ತಾಯಿಗೆ ಅವಳ ಗಟ್ ಮೈಕ್ರೋಬ್ಸ್ ಅವ್ರ ಅಜ್ಜಿಯಿಂದ ಬಂದಿರುತ್ತೆ. ಈ ಜನರೇಷನ್ ಟು ಜೆನೆಟಿಕ್ಸ್, ಇದು ಜನರೇಷನ್ ಟು ಜನರೇಷನ್. ಅದಕ್ಕೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ತುಂಬಾ ಮುಖ್ಯ. ನಮ್ಗೆ ಸಿಕ್ಕದ ಹಾಗೆ ನಾವು ತಿನ್ಬಾರ್ದು. ಒಂದ್ ಹೊತ್ತು ನಾವೇನಾದ್ರೂ ಸ್ವಲ್ಪ ಡಿವಿಯೇಟ್ ಆಗಿ ತಿನ್ಬೇಕು ಅಂದ್ರೆ 100 ಸತಿ ಯೋಚನೆ ಮಾಡ್ಬೇಕಾ? ಖಂಡಿತ ಮಾಡ್ಬೇಕು. ನಾನು ಹೇಳೋದು, ನಮ್ಮ ದೇಹ ಒಂದು ಡಸ್ಟ್ಬಿನ್ ಅಲ್ಲ, ಇಟ್ಸ್ ಅ ಟೆಂಪಲ್. ನಾನು ಹಾಗೆ ಹೇಳ್ತೀನಿ, ದೇವಸ್ಥಾನ ತುಂಬಾ ಎಷ್ಟು ಸೇಕ್ರೆಡ್ ಪ್ಲೇಸ್ ಇದು. ನಾನು ಏನ್ ತಿಂತೀನಿ ಅನ್ನೋದನ್ನ 10 ಸಲ ಯೋಚನೆ ಮಾಡ್ಬೇಕು. ನಾನು ತಿಂದ್ರೆ ಏನಾಗುತ್ತೆ. ಅದು ಬರೀ ದೇಹಕ್ಕೆ, ಮೆದುಳಿಗೆ ನಾನು ಏನ್ ನೋಡ್ತೀನಿ ಅನ್ನೋದು, ನಾನು ಕಸಗಳನ್ನ ನೋಡ್ತಾ ಇದ್ರೆ, ಕೆಟ್ಟದನ್ನ ನೋಡ್ತಾ ಇದ್ರೆ, ಅದು ಒಂದು ಡಸ್ಟ್ಬಿನ್ ತರ ಆಗೋಗುತ್ತೆ ಮೆದುಳು ಅಲ್ವಾ. ಅದಕ್ಕೇನೆ ಅದು ಡ್ರೈನ್ ಅಪ್ ಆಗ್ಬಿಡುತ್ತೆ, ಮೆದುಳಿನ ಒಂದು ಏನು ಶಕ್ತಿ ಇರುತ್ತೆ. ಹಾಗಾಗಿ ಈ ಗಟ್ ಮೈಕ್ರೋಬ್ಸು ತಾಯಿಂದ ಬರೋದು. ಎಕ್ಸ್ ಕ್ರೋಮೋಸೋಮು ತುಂಬಾ ದೊಡ್ಡದು. ಸೊ ಇದೆಲ್ಲ ಕಾಂಪೊನೆಂಟ್ ಸೇರಿ ಆದಿಶಕ್ತಿ ಅಂತಾರೆ. ಆದ್ರೆ ಇದನ್ನ ನಾವು ಹೇಳದ್ ಬೇಕು ಎಲ್ಲರಿಗೂ. ಇಲ್ಲ ಆದಿಶಕ್ತಿ ಅಂದ್ರೆ ಯಾರು ಅಷ್ಟೊಂದು ನಮ್ಗೆ ಏನು ಅನ್ಸಲ್ಲ, ಹೇಗೆ ಅಂತಾರೆ. ಬಟ್ ದೀಸ್ ಆರ್ ಆಲ್ ದ, ಇನ್ನೂ ತುಂಬಾ ಇದೆ ಈ ತರ ಹೇಳ್ಕೊಂತ ಹೋದ್ರೆ. ಸೊ ಎಕ್ಸ್ ಕ್ರೋಮೋಸೋಮು ತುಂಬಾ ಲಾರ್ಜ್, ಸೆಕ್ಸ್ ಕ್ರೋಮೋಸೋಮ್. ಸೊ ಈ ವರ್ಣತಂತುಗಳಲ್ಲಿ ಆಕಾರ ಅಥವಾ ಅದರ ಒಂದು ಸಂಖ್ಯೆ, ಅದರಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಅದರಿಂದ ವರ್ಣತಂತುಗಳಿಗೆ ಸಂಬಂಧಿಸಿದಂತಹ ಒಂದು ಕೆಟಗರಿ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಅದು ಬರುತ್ತೆ. ಆದ್ರೆ ಬಹಳ ಮುಖ್ಯವಾದದ್ದು, ಮನುಷ್ಯನಲ್ಲಿ 46 ಒಂದೇ, ಚಿಂಪ್ಯಾನ್ಸಿಲಿ 48 ಇದೆ. 48 ಇದೆ, 2 ಎಕ್ಸ್ಟ್ರಾ ಇದೆ. ಎರಡೇ ಎಕ್ಸ್ಟ್ರಾ ಮನುಷ್ಯನಿಗೂ ಚಿಂಪ್ಯಾನ್ಸಿಂಗು. ಇಮ್ಯಾಜಿನ್ ಮಾಡಿ, ಮನುಷ್ಯ ಇಲ್ಲಿ ಚಿಂಪ್ಯಾನ್ಸಿ, ಎರಡು ವ್ಯತ್ಯಾಸನೇ ಅಷ್ಟು ದೊಡ್ಡ ಡಿಫ್ರೆನ್ಸ್ ಮಾಡಿರೋಂಥದ್ದು. ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಜೀನ್ಸ್ಗಳಿದೆ, ಅದ್ರಗಳ ಕೆಲಸ. ಅಂದ್ರೆ ಎವಲ್ಯೂಷನ್ ಆಗ್ಬೇಕಾದ್ರೆ ಇದು ಬ್ರಾಂಚ್ ಔಟ್ ಆಗಿರೋದು ವಿಕಾಸದ ಹಂತದಲ್ಲಿ. ಗ್ರೇಟ್ ಏಪ್ಸ್ ಅಲ್ಲಿ ಚಿಂಪ್ಯಾನ್ಸಿ, ಒರಾಂಗುಟಾನ್, ಗೋರಿಲ್ಲಾ ಅಂತ ಇದೆ. ಆ ಚಿಂಪ್ಯಾನ್ಸಿಯಿಂದ ಆಫ್ ಶೂಟ್ ಆಗಿ ಬಂತಲ್ಲ ಒಂದು ಲೀನಿಯೇಜ್. ಅವಾಗ ಭೂಮಿ ಮತ್ತೆ ಮನುಷ್ಯನ ವಿಕಾಸ ಅಂತಂದ್ರೆ ಆವಾಗ ವಾತಾವರಣ ಬೇರೆ ತರ ಇತ್ತು. ಇವಾಗ ಯಾಕೆ ಚಿಂಪ್ಯಾನ್ಸಿಯಿಂದ ಮನುಷ್ಯ ಆಗಲ್ಲ ಅಂದ್ರೆ ಈಗ ಆಗಲ್ಲ, ಅದೆಲ್ಲ ಆಗೋಗ್ಬಿಟ್ಟಿದೆ. ಅದು ಒಂದು ಬಂತಲ್ಲ, ಅದರಲ್ಲಿ ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಫೈನಲಿ ಹೋಮೋ ಸೆಪಿಯನ್ಸ್. ಹೋಮೋ ಸೆಪಿಯನ್ಸ್ ಅಂದ್ರೆ ಆಧುನಿಕ ಮಾನವ. ಅದಕ್ಕೆ ಮೊದಲು ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಗಾರಿ, ಆಫ್ರಿಕಾನಸ್, ಈ ತರ ಅದನ್ನು ತುಂಬಾ ಇದೆ. ಅದನ್ನ ಹೇಳ್ತಾ ಬಂದ್ರೆ ಮನುಷ್ಯನ ವಿಕಾಸದಲ್ಲಿ. ಸೊ ಚಿಂಪ್ಯಾನ್ಸಿಲಿ 48. ಏನಾಗಿದೆ, ಈ ಎವಲ್ಯೂಷನ್ ಆಗ್ಬೇಕಾದ್ರೆ 2 ವರ್ಣತಂತು ಫ್ಯೂಸ್ ಆಗ್ಬಿಡ್ತು, ಆಗ್ಬಿಟ್ಟು 46 ಆಗೋಗ್ಬಿಡ್ತು. ಸೊ ಮನುಷ್ಯ, ಅವನ ಬ್ರೈನ್ ಕ್ರೇನಿಯಲ್ ಕೆಪಾಸಿಟಿ ಜಾಸ್ತಿ ಆಯ್ತು. ಅದು ನೇಚರ್ ಅಲ್ಲೇ ಆಗಿರೋದು. ಅದು ನೇಚರ್ ಅಲ್ಲೇ. ಅದೇನು ಅಂದ್ರೆ
ಎವಲ್ಯೂಷನ್ ಅಂತ ಅಂತೀವಿ. ನಮ್ಮ ಬೇಡಿಕೆಗಳು ನಮ್ಮ ಇದಕ್ಕೆ ತಕ್ಕಂಗೆ ನಮ್ಮ ದೇಹದಲ್ಲೂ ಮೊದಲು ಕ್ವಾಡ್ರೂಪಿಡಲ್ 4 ಕಾಲಲ್ಲಿ ಚಿಂಪಾಂಜಿ ಎಲ್ಲ ನಡೀತವೆ. ಆಮೇಲೆ ಬೈಪಿಡಲ್ ಅಂದ್ರೆ 2, ಆಮೇಲೆ ಫ್ರೀ ಮಾಡ್ಕಂತದ್ದು, 2 ಫ್ರೀ ಮಾಡ್ಕಂತು. ಇದ್ರಲ್ಲಿ ಹ್ಯಾಂಡ್ಲಿಂಗ್ ಮಾಡಕ್ ಶುರು ಮಾಡ್ತು, ಆಯುಧಗಳು ಬಳಸಕ್ ಶುರು ಮಾಡ್ತು, ಎಲ್ಲದು. ಆಮೇಲೆ ಫೈನ್ ಟ್ಯೂನಿಂಗ್ ಆಯ್ತು. ಈ ತರ ಕ್ವಾಡ್ರೂಪಿಡಲ್ ಅಂದ್ರೆ 4 ಕಾಲ. ಆಮೇಲೆ ಬೈಪಿಡಲ್ ಅಂದ್ರೆ ಅದನ್ನ ಹೋಮೋ ಹ್ಯಾಬಿಲಸ್ ಅಂದ್ರೆ ಕೈಯಿನ ಬಳಕೆ ಮಾಡೋದು, ಹೋಮೋ ಹ್ಯಾಬಿಲಸ್. ಫೈನಲ್ಲಿ ಎರೆಕ್ಟಸ್ ಅಂದ್ರೆ ನಿಂತ್ಕಂತ, ಎರೆಕ್ಟಸ್ ಹೋಮೋ ಎರೆಕ್ಟಸ್ ಅಂದ್ರೆ ನಿಂತ್ಕೊಳ್ಳೋದು. ನಾವು ಡಾರ್ವಿನ್ಸ್ ಇದ್ರಲ್ಲೇ ನೋಡ್ತೀವಲ್ವಾ, ಹೀಗಿರೋದ್ರಿಂದ ಹೀಗೆ ಕೊನೆಗೆ ಎರೆಕ್ಟಸ್. ಅದು ಎರೆಕ್ಟಸ್ ಇಂದ ಹ್ಯಾಬಿಲಸ್, ಆಮೇಲೆ ಹೋಮೋಸೆಪಿಯನ್ಸ್. ಈ ತರ ಎವಲ್ಯೂಷನ್ ಆಯ್ತಲ್ವಾ. ಹಾಗಾಗಿ ಇಲಿಗಳಿಗೆ 40 ವರ್ಣತಂತು ಇದೆ ಇಲಿಗಳಲ್ಲಿ. ಇಲಿ ಪುಟಾಣಿ ಇಲಿ ಅಲ್ವಾ, ಅದ್ರಲ್ಲಿ 40 ವರ್ಣತಂತು. ಮನುಷ್ಯನಲ್ಲಿ 46, ಆಮೇಲೆ ಚಿಂಪಾಂಜಿ 48. ಇವೆಲ್ಲ ಪ್ರಾಣಿಗಳು ತಗೊಂಡ್ರೆ ನಿಮ್ಗೆ ಈ ಚಿಟ್ಟೆಗಳಲ್ಲಿ 120, ಮೀನುಗಳಲ್ಲಿ 140, ಒಂದೊಂದು ಸ್ಪೀಶೀಸ್ ಅಲ್ಲೂ ಒಂದೊಂದ್ ತರ. ಈ ತರ ಅದು ವರ್ಣತಂತು ಇದ್ದೇ ಇದೆ. ಅದು ನಂಬರ್ ವೇರಿ ಆಗ್ತಾ ಬರುತ್ತೆ. ಹಾಗಾಗಿ ಆ ಕ್ರೀಚರ್ ಆಗಿದೆ. ಇಲ್ಲಿ 46 ಬದಲು ಈಗ ಅದರಲ್ಲಿ 2 ಗ್ರೂಪ್ ಇದೆ ವರ್ಣತಂತುಲಿ. ಸೆಕ್ಸ್ ಕ್ರೋಮೋಸೋಮ್ ಬರೀ ನಮ್ಮ ರಿಪ್ರೊಡಕ್ಷನ್ ಇದಕ್ಕೆಲ್ಲ ಸಂಬಂಧಿಸಿದಂಥದ್ದು. ಇನ್ನು ಮಿಕ್ಕಿದ 44 ಇಡೀ ದೇಹದ ಎಲ್ಲ ಕಾರ್ಯ ಮಾಡೋದಕ್ಕೆ ಸಂಬಂಧಿಸಿದಂತಹದ್ದು. ಈಗ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ವ್ಯತ್ಯಾಸ ಆದ್ರೆ ನಮ್ಮ ಲೈಂಗಿಕತೆಗೆ ಅಥವಾ ನಮ್ಮ ಸೆಕ್ಸ್ ಓರಿಯೆಂಟೇಷನ್ ಇದೆಲ್ಲ ಇರುತ್ತಲ್ಲ ಅದಕ್ಕೆ ಈಗ ನೀವು ನೋಡಿರ್ಬೋದು ಹರ್ಮೋಪ್ರೊಡೈಟ್ ಅಂತ, ಗಂಡಸು ಅಲ್ಲ ಹೆಂಗಸು ಅಲ್ಲ ಆ ತರದಿರುತ್ತೆ. ಆಮೇಲೆ ಕೆಲವು ಗಂಡಸರು ಹೆಂಗಸನ್ನ ಫೀಚರ್ ಇರುತ್ತೆ, ಆಮೇಲೆ ಹೆಂಗಸಿಗೆ ಹೆಂಗಸಿನ ಫೀಚರೇ ಇರೋದಿಲ್ಲ. ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಈ ವರ್ಣತಂತುಗಳ ವ್ಯತ್ಯಾಸದಿಂದ ಉಂಟಾಗಿರೋಂಥದ್ದು. ಅದಕ್ಕೆ ಹೇಳಿದ್ದು ನಾನು, ಯಾವುದೇ ನಮ್ಮ 23 ಜೊತೆ 46 ವರ್ಣತಂತುಲಿ ಎಲ್ಲಿ ಅದರದ್ದು ಆಕಾರ ಏನು ವ್ಯತ್ಯಾಸ ಆಗಬಾರ್ದು, ಅದರ ನಂಬರ್ ಏನು ವ್ಯತ್ಯಾಸ ಆಗಬಾರ್ದು, ಆವಾಗ ಮಾತ್ರ ಮಕ್ಕಳುಗಳು ನಾರ್ಮಲ್ ಆಗಿರುತ್ತೆ, ನಾವುಗಳು ನಾರ್ಮಲ್ ಆಗಿರ್ತೀವಿ. ಈ 46 ಕ್ರೋಮೋಸೋಮ್ಗಳು ನಾರ್ಮಲ್ ಆಗಿದ್ದು ಚೆನ್ನಾಗಾಗತ್ತೆ ಎನ್ನುವ ರೇಷಿಯೋ ನಮ್ಮ ಭಾರತದಲ್ಲಿ ಎಷ್ಟಿದೆ?